ನಮಸ್ತೆ ಫ್ರೆಂಡ್ಸ್, ನಾನು ಸವಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸಾರಿನ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಮನೇಲಿ ಮಾಡೋವಂತಹ ಸಾರಿನ ಪುಡಿ. ಮತ್ತು ಇದಕ್ಕೆ ನಾನು 3 ಥರ ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮತ್ತು ಮಣ್ಕಟ್ಟು ಮೆಣಸಿನ್ಕಾಯಿ. 3 ಮೆಣಸಿನ್ಕಾಯಿನೂ ನಾನು ಅರ್ಧರ್ಧ ಕೆಜಿಯಷ್ಟು ತೊಗೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಮೆಣಸಿನ್ಕಾಯಿ ಇರಬಾರ್ದು. ನಿಮಗೆ ಈ ಥರ ಮೆತ್ತಗಿದ್ದರೆ ಸಾರಿನ ಪುಡಿನಲ್ಲಿ ಮೆಣಸಿನ್ಕಾಯಿ ಚೆನ್ನಾಗಿ ಪುಡಿಯಾಗಿ ಆಗೋದಿಲ್ಲ. ನೋಡಿ, ಹಿಂಗೆ ಹಿಂಗೆ ಮುಟ್ಟಿದ ತಕ್ಷಣ ಹಿಂಗೆ ಹೊಡ್ಕೊಳ್ತಾ ಇರಬೇಕು. ಈ ರೀತಿಯಲ್ಲಿ ಆದರೆ ಪುಡಿ ಮಾಡೋ ಟೈಮಲ್ಲಿ ಚೆನ್ನಾಗಿ ಪುಡಿ ಆಗುತ್ತೆ. ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಪುಡಿ ಆದರೆ ಪುಡಿ ಕೂಡ ನುಣ್ಣಾಗಿ ಬರುತ್ತೆ. ಆದ್ದರಿಂದ ನೋಡಿ, ಬಿಸಿಲಿರೋ ಅಂಥ ಜಾಗದಲ್ಲಿ 3ರಿಂದ 4 ದಿವಸದವರೆಗೂ ಚೆನ್ನಾಗಿ ಒಣಗಿಸ್ಕೊಳ್ಳಿ. ಆವಾಗ ಇದನ್ನು ಹುರಿಯೋದು ಕೂಡ ಬೇಕಿರೋದಿಲ್ಲ. ಈಗ ನಾನು ಧನಿಯಾ 1 ಕೆಜಿಯಷ್ಟು ತೊಗೊಂಡಿದ್ದೀನಿ. ಧನಿಯಾ ಬೇಗನೆ ಉರಿಯುತ್ತೆ, ಫ್ರೈ ಮಾಡ್ಬೋದು ಬೇಗನೆ. ಇದು ಘಮ ಬರುತ್ತೆ ಮತ್ತು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣವೇ ಸಾಕು. ಇದನ್ನು ಜಾಸ್ತಿ ಹುರ್ಕೊಳ್ಬಾರ್ದು. ಮತ್ತು ಇದನ್ನು ಸ್ವಲ್ಪನೇ ಒಂದೊಂದೇ ಲೋಟದಷ್ಟನ್ನು ಹಾಕ್ಕೊಂಡು ಹುರ್ಕೊಂಡ್ರೆ ಸಾಕು. ಯಾಕಂದರೆ ಜಾಸ್ತಿ ಒಂದೇ ಸರಿ ಆಗ್ತಾಗ ಈವನಾಗಿ ಸಮನಾಗಿ ಉರಿಯೋದಕ್ಕೆ ಆಗಲ್ಲ. 1 ಕೆಜಿ ಕಡಲೆಕಾಳು ತೊಗೊಂಡಿದ್ದೀನಿ. ಅದು ಕೂಡ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದು ಟೈಮ್ ತೊಗೊಳುತ್ತೆ ಗಟ್ಟಿ ಇರೋದ್ರಿಂದ. ಹಾಗಾಗಿ ಇದನ್ನು ಸ್ವಲ್ಪನೇ ಹಾಕ್ಕೊಳ್ಳಿ. ದೊಡ್ಡ ಉರಿ ಇಟ್ಟು, ಜಾಸ್ತಿ ಉರಿ ಇಟ್ಟು ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಮತ್ತು ಇದು ಎಲ್ಲಿ ತನಕ ಹುರಿಬೇಕು ಅಂತ ಅಂದರೆ ಅದು ಸಿಪ್ಪೆ ಸ್ವಲ್ಪ ಬಾಯಿ ಬಿಡುತ್ತೆ, ಬೆಳ್ಳಗಾಗತ್ತೆ ಕಡಲೆಕಾಳು, ಅಲ್ಲಿವರೆಗೂ ಹುರ್ಕೊಳ್ಬೇಕಾಗತ್ತೆ. ನೋಡಿ, ಇಷ್ಟು ಬಂದರೆ ಸಾಕು. ಇದು ತುಂಬ ಕಪ್ಪು ಕೂಡ ಮಾಡಬಾರ್ದು. ಯಾವುದೇ ಕಾಳುಗಳನ್ನ ಹುರಿಯುವಾಗ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರಿಬೇಕು. ಕಪ್ಪಗೆ ಮಾಡಿದಾಗ ಸಾರಿನ ಪುಡಿ ಕೂಡ ಚೆನ್ನಾಗಿ ಬರೋದಿಲ್ಲ. ಇಷ್ಟು ರೋಸ್ಟ್ ಮಾಡಿದ್ರೆ ಸಾಕಾಗತ್ತೆ. ಇದನ್ನು 1 ಕೆಜಿಯಷ್ಟು ಸ್ವಲ್ಪನೇ ಮಾಡ್ಕೊಳ್ಳಿ. ನಾನು ವೀಡಿಯೋ ದೊಡ್ಡದಾಗತ್ತೆ ಅಂತೇಳಿ ಸ್ವಲ್ಪನೇ ಹುರಿದು ತೋರಿಸ್ತಾ ಇದ್ದೀನಿ. ಇವಾಗ ಜೀರಿಗೆ ತೊಗೊಂಡಿದ್ದೀನಿ, ಅರ್ಧ ಕೆಜಿಯಷ್ಟು ಜೀರಿಗೆ. ಇದು ಬೇಗನೆ ಹುರಿಬೋದು, ಗೊತ್ತಾಗುತ್ತೆ. ಇದು ಚಿಟಪಟ ಅಂತ ಅನ್ನತ್ತೆ ಬೇಗನೆ. ಮತ್ತು ಕಲರ್ ಕೂಡ ಚೇಂಜ್ ಆಗೋದು ಗೊತ್ತಾಗುತ್ತೆ. ಮೆಣಸು 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಇದು ಬೇಗನೆ ಹುರಿಬೋದು. ಹಾಗಾಗಿ ಇದು 1-2 ನಿಮಿಷ ಅಷ್ಟೇ ತೊಗೊಳತ್ತೆ ಟೈಮು. ಇದು ಹುರಿದ ನಂತರ ಮೆಂತ್ಯ ತೊಗೊಳ್ತಾ ಇದ್ದೀನಿ 100 ಗ್ರಾಮು. ಮೆಂತ್ಯನೂ ಗೊತ್ತಾಗುತ್ತೆ, ಹುರಿತಾ ಇದ್ದಂಗೆ ಅದು ಚಿಟಪಟ ಅನ್ನತ್ತೆ ಮತ್ತು ಸ್ಮೆಲ್ ಬರುತ್ತೆ. ಸ್ವಲ್ಪನೇ ಬಣ್ಣ ಬಿಟ್ಕೊಂಡಷ್ಟು ಇಷ್ಟಾದರೆ ಸಾಕು. ಇಷ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಸಾಸಿವೆನೂ ಕೂಡ 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಇದನ್ನು ಬೇಗನೆ ಫ್ರೈ ಆಗಿಬಿಡುತ್ತೆ, 1 ನಿಮಿಷದೊಳಗಡೆ ಚಿಟಪಟ ಅಂತ ಸೌಂಡ್ ಬರುತ್ತೆ. ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗತ್ತೆ. ನಂತರ ನಾನು ಹೆಸರು ಕಾಳು 1/4 ಕೆಜಿಯಷ್ಟು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ, 1-2-3 ನಿಮಿಷದವರೆಗೂ. ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಕಪ್ಪಾಗುತ್ತೆ, ಅಲ್ಲಿವರೆಗೂ ಕೆಂಪಾಗುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಬೇಕಾಗತ್ತೆ. ಇದು 1-2-3 ನಿಮಿಷ ಟೈಮ್ ತೊಗೊಳತ್ತೆ ಹುರಿಯೋದಕ್ಕೆ. ನೋಡಿ, ಇಷ್ಟಾದರೆ ಸಾಕು. ನಂತರ ತೊಗರಿಬೇಳೆ 1 ಲೋಟ, 1/4 ಕೆಜಿ ಅಂದರೆ 1 ಲೋಟ ಅಷ್ಟು ಹಿಡಿಯುತ್ತೆ. ಇದು ಸ್ವಲ್ಪ ಟೈಮ್ ತೊಗೊಳತ್ತೆ, ಒಂದು 3-4 ನಿಮಿಷದವರೆಗೂ. ಇದು ಕಾಳು ಬೇಳೆ ಸ್ವಲ್ಪ ಕಡಿಮೆ ಆದಂಗೆ ಆಗುತ್ತೆ ಮತ್ತು ಸ್ವಲ್ಪ ಕೆಂಪು ಬರುತ್ತೆ. ಮತ್ತು ಸ್ವಲ್ಪ ಘಮ ಬಂದ ತಕ್ಷಣವೇ ಸಾಕು ಇದು ಹುರಿಯೋದು. ನಂತರ 1 ಲೋಟ ಅಂದರೆ 1/4 ಕೆಜಿಯಷ್ಟು ಅಕ್ಕಿ, ಯಾವ ಅಕ್ಕಿ ಬೇಕಾದರೂ ತೊಗೊಳ್ಬೋದು, ಊಟದ ಅಕ್ಕಿ ಅಥವಾ ಸೊಸೈಟಿಗೆ ಯಾವುದಾದ್ರೂ ಅಕ್ಕಿನ ತೊಗೊಳ್ಬೋದು. ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಇದು ಕೆಂಪಗಾಗಲ್ಲ, ಒಂದು ಸ್ವಲ್ಪ ಕಲರ್ ಇದಾಗುತ್ತೆ, ಸ್ವಲ್ಪ ಸಣ್ಣದಾದಾಗ ಸಾಕಾಗುತ್ತೆ. ಮತ್ತು ನಾನು ಇದನ್ನು ತೋರಿಸಿಲ್ಲ ಫ್ರೆಂಡ್ಸ್, ಎಲ್ಲನೂ ಹುರಿದಿದ್ದೆಲ್ಲ ಒಂದು ಡಬ್ಬಿಗೆ ಹಾಕಿಟ್ಕೊಳ್ತಾ ಇದ್ದೀನಿ. ಹುರಿದ ತಕ್ಷಣ ಎಲ್ಲ ಆ ಡಬ್ಬಿನ ಮುಚ್ಚಳನ ಮುಚ್ಕೊಳ್ಬೇಕು. ನಂತರ ಅರಿಶಿನ ಕೊಂಬು 200 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದನ್ನು ತಕ್ಷಣ ನಾವು ಬಿಸಿಲಿಗೂ ಕೂಡ ಇದನ್ನು ಚೆನ್ನಾಗಿ ಒಣಗಿಸಿದ್ರೆ ಬೇಗನೆ ಫ್ರೈ ಆಗುತ್ತೆ. ಇದನ್ನು ಕೂಡ ಒಂದು ಡಬ್ಬಿಗೆ ಹಾಕ್ಕೊಂಡಿದ್ದೀನಿ. ನಂತರ ಕೊನೆಯದಾಗಿ ಕರಿಬೇವನ್ನ 2 ಹಿಡಿಯಷ್ಟು ತೊಗೊಂಡಿದ್ದೀನಿ. ಇದು ಬೇಗನೆ ಹುರಿಬೋದು. ಇದು ಸ್ವಲ್ಪ ಒಣಗ್ದಂಗೆ ಆಗುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಬೇಕಾಗತ್ತೆ. ಇಷ್ಟು ಆದರೆ ಸಾಕು. ಇವಾಗ ಎಲ್ಲ ಹುರಿದಂಥ ಸಾಮಾನು ಒಂದು ಡಬ್ಬಿಗೆ ಹಾಕ್ತಾಯಿದ್ದೀನಿ. ಇದನ್ನು ಇವಾಗ ಪುಡಿ ಮಾಡೋದಕ್ಕೆ ಕಳಿಸ್ತಾ ಇದ್ದೀನಿ. ನೋಡಿ, ಇವಾಗ ಪುಡಿ ಆಗಿದೆ. ಇದನ್ನು ಒಣಗಕ್ಕೆ ಇಟ್ಟಿದ್ದೀನಿ, ಒಂದು ಅರ್ಧ ಗಂಟೆ ಒಣಗಕ್ಕೆ ಹಾಕಿದ್ರೆ ಸಾಕು. ನಂತರ ಇದನ್ನು ಜರಡಿ ಮಾಡಿಬಿಟ್ಟು ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡ್ರೆ ಇದು 1 ವರ್ಷಕ್ಕೆ ಆಗೋಷ್ಟು ಸಾರಿನ ಪುಡಿ ತಯಾರಾಗಿದೆ.
ಇವಾಗ ಇದನ್ನು ಏನೇನು ಸಾಮಾನು ಅಂತೇಳಿ ಈಗ ಕೊನೆಯಲ್ಲಿ ವಿಡಿಯೋ ಕೊನೆಯಲ್ಲಿ ಎಲ್ಲ ಇದೆ ನೋಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.